ನೋಡ್ಬೋದು. ಈಗ ಸೆಕೆಂಡ್ ಹಾರ್ವೆಸ್ಟ್ ಸ್ಟಾರ್ಟ್ ಆಗಿದೆ. ಈಗ ಇನ್ನು ಗಿಡದಲ್ಲೆಲ್ಲ ನೋಡಿ ಕಾಯಿ ಎಷ್ಟು ಚೆನ್ನಾಗಿದೆ. ಮಧ್ಯಾಹ್ನ 2 ಗಂಟೆ ಒಳಗೆ ಒಬ್ಬರೇ 600 kg ಕಟ್ ಮಾಡ್ತಾರೆ. ಇದು ಹಾರ್ವೆಸ್ಟ್ ಮಾಡ್ತಾರೆ. ಹೌದು ಒಬ್ಬರು. ಇಂಥವ್ರು ಇಬ್ಬರು ಇದ್ರೆ ಸಾಕು, 1.5 ಟನ್ ಆರಾಮಾಗಿ 2 ಗಂಟೆ ಒಳಗೆ. ನಮಸ್ಕಾರ ನಮ್ಮ ವೀಕ್ಷಕರಿಗೆ ಎಲ್ಲರೂ ನಮ್ಮ ಫಾರ್ಮರ್ಸ್ ಚಾನಲ್ಗೆ ಸ್ವಾಗತ. ರೈತರೆಲ್ಲ ಹೇಗಿದ್ದೀರಾ? ರೈತರೆಲ್ಲ ಚೆನ್ನಾಗೇ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ರೈತರು ಯಾವಾಗಲೂ ಚೆನ್ನಾಗಿರಬೇಕು. ರೈತರೇ ಅನ್ನದಾತ್ರ ಅಲ್ವಾ, ಅದರಿಂದ ರೈತರು ಚೆನ್ನಾಗಿರಬೇಕು. ರೈತರಿಗೆ ನಮ್ಮ ಕೈಲಿ ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಗ್ರಿಕಲ್ಚರ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀವಿ ನಮ್ಮ ಚಾನಲ್ ಕಡೆಯಿಂದ. ಈಗ ನಾವು ಸುಮಾರು ವೀಕ್ಷಕರು ನಮ್ಮ ಕಮೆಂಟ್ಸ್ ಮುಖಾಂತರ ನಮ್ಮ ಚಾನಲ್ನ ಕೇಳ್ಕೊಂಡಿದ್ರು, 2024 ಬಜ್ಜಿ ವಿಡಿಯೋ ಒಂದು ಹಾಕಿ ಸರ್ ಅಂತೇಳಿ. ಅದಕ್ಕೆ ಇವಾಗ ನಮ್ಮ ನೈಬರ್ ಅಂದರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅರುಣ್ ಅಂತೇಳಿ ರೈತರು ಇದ್ದಾರೆ. ಅವರು ತೋಟದಲ್ಲಿ ಬಜ್ಜಿ ಬೆಳೆದಿದ್ದಾರೆ. ಒಂದು 20 ಗುಂಟೆನಲ್ಲಿ ಬೆಳೆದಿದ್ದಾರೆ ಅಷ್ಟೇ. ಇದು ನೀವು ನೋಡ್ಬೋದು, ಚೆನ್ನಾಗಿದೆ. ಸುಮಾರು 2.5 ತಿಂಗಳು ಬೆಳೆ ಆಗಿದೆ. ಇದು ಇಳುವರಿನೂ ಅಷ್ಟೇ ಚೆನ್ನಾಗಿದೆ. ಮತ್ತು ಈಗ 2ನೇ ಕೊಯ್ಲು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಈಗ. ಮತ್ತು ಈಗ ಬಜ್ಜಿ ಇದು ಎಕೋನಿ ಅಂತ ಬಜ್ಜಿ ಇದು ವೆರೈಟಿ ಬಂದಿದ್ದು. ಅದನ್ನ ಫುಲ್ ಡೀಟೇಲ್ಸ್ಗಳನ್ನ ಅವರು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋದ್ರ ಮಾಹಿತಿಗಳನ್ನು ಅವ್ರ ಮುಖಾಂತರ ನಮ್ಮ ವೀಕ್ಷಕರಿಗೆ ಮಾಹಿತಿಗಳನ್ನ ತಿಳಿಸ್ಕೊಳ್ಳೋ ಪ್ರಯತ್ನ ನಾವೀಗ ಮಾಡೋಣ. ನಮ್ಮ ವೀಕ್ಷಕರು ಗಮನಿಸ್ಬೋದು, ಇಲ್ಲಿ ನೋಡಿ ಈಗ ಬಜ್ಜಿ ಮೆಣಸಿನ ಇಳುವರಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈಗ ಇಳುವರಿ ಎಷ್ಟು ಚೆನ್ನಾಗಿದೆ, ಬುಡದಿಂದನೂ ನಿಮಗೆ ಗಮನಿಸ್ಬೋದು. ಇಲ್ಲಿ ಬುಡದಿಂದನೂ ಕಾಯಿ ಎಷ್ಟು ಚೆನ್ನಾಗಿದೆ ಅಂತ. ಎಲೆಗಳಿಗಿಂತ ಚೆನ್ನಾಗಿ ಕಾಯಿನೇ ಕಾಣಿಸ್ತದೆ ಗಿಡದ ತುಂಬ. ಬರೀ 1 ಗಿಡ 2 ಗಿಡ ಅಲ್ಲ, ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ನೀವು ಗಮನಿಸ್ಬೋದು ಇಳುವರಿ ಅಷ್ಟೇ ಚೆನ್ನಾಗಿ ಬಂದಿದೆ. ಈ ಥರ ಬೆಳೆ ಮಾಡಿದ್ರೆ ಅಲ್ವಾ ರೈತರಿಗೂ ನಷ್ಟ ಆಗೋ ಚಾನ್ಸ್ ಕಡಿಮೆ ಇರುತ್ತೆ. ನೋಡಿ ತೂಕಕ್ಕೇನೆ ಆಲ್ಮೋಸ್ಟ್ ಕೆಳಗಡೆ ಎಳ್ಕೊಂಬಿಡಿದೆ ಗಿಡ, ಅಷ್ಟು ಚೆನ್ನಾಗಿದೆ ಇಳುವರಿ. ಅದು ಬರೀ ಒಂದು ಸಾಲಲ್ಲಿ ಮತ್ತು 1 ಗಿಡದಲ್ಲಿ ಅಂತಲ್ಲ, ನೀವು ಬೇಕಿದ್ರೆ ಗಮನಿಸ್ಬೋದು. ಇಲ್ಲಿ ಬೇಕಾದ್ರೆ ಯಾವ ಸಾಲಲ್ಲಿ ಮತ್ತು ಯಾವ ಗಿಡದಲ್ಲಿ ಬೇಕಾದ್ರೂ ನೋಡಿ. ಈ ಥರ ಸಕ್ಸಸ್ಫುಲ್ಲಾಗಿ ಬಜ್ಜಿ ಬೆಳೆ ಮಾಡೋಕ್ಕೆ ಬೆಲೆ ಪ್ರಶ್ನೆ ಹೇಗೆ ಇರಲಿ, ನಾವು ಫಸ್ಟು ಬೆಳೆ ಚೆನ್ನಾಗಿ ಮಾಡಬೇಕಲ್ವ. ಬೆಳೆ ಚೆನ್ನಾಗಿ ಮಾಡಿದ್ರೆ ಬೆಲೆ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಳೋದಕ್ಕಾಗೋದು. ಬೆಳೆನೇ ಚೆನ್ನಾಗಿ ಮಾಡಿದೆ, ಒಂದು ವೇಳೆ ಬೆಲೆ ಚೆನ್ನಾಗಿ ಬಂದ್ರೂ, ರೇಟ್ ಪ್ರೈಸ್ ಚೆನ್ನಾಗಿ ಬಂದ್ರೂ ನಮಗೆ ವರ್ಕೌಟ್ ಆಗೋದಿಲ್ಲ. ಅದರಿಂದ ರೈತರು ಫಸ್ಟು ಬೆಳೆ ಚೆನ್ನಾಗಿ ಮಾಡೋದ್ರ ಕಡೆ ಗಮನ ಹರಿಸ್ಬೇಕು. ಇದು ಬರೀ 20 ಗುಂಟೆ ಪ್ರದೇಶದಲ್ಲಿ ಮಾಡಿರೋ ಬೆಳೆ ಆಗಿರೋದ್ರಿಂದ ಇಳುವರಿ ಎಷ್ಟು ನಿರೀಕ್ಷೆ ಮಾಡ್ತಾರೆ ರೈತರು, ಅದು ಮಾರುಕಟ್ಟೆ ಹೇಗೆ ಮತ್ತು ಬೆಳೆ ಮಾಡೋದಕ್ಕೆ ಅವ್ರು ಏನೇನು ಸ್ಟೆಪ್ಸ್ ತೊಗೊಂಡಿದ್ದಾರೆ ಅಂತ ಅವ್ರ ಮುಖಾಂತರ ತಿಳಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡೋಣ. ನಮ್ಮ ವೀಕ್ಷಕರು ಗಮನಿಸ್ಬೋದು ನೋಡಿ. ಈಗ ನಮ್ಮ ನಾವು ಬಂದಿರೋ ಫಾರ್ಮ್ಗೆ, ಬಜ್ಜಿ ಫಾರ್ಮ್ಗೆ ಇವರು ಈಗ ಹಾರ್ವೆಸ್ಟ್ ಮಾಡ್ತಿರಲ್ಲ, ಇವರೇ ಓನರ್ ಆದರೂ ನೋಡಿ ಲೇಬರ್ ಥರ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಈ ಥರ ಕಷ್ಟಪಟ್ಟು ಕೆಲಸ ಮಾಡಿದಲ್ವಾ ರೈತರು ಉದ್ಧಾರ ಆಗೋದು ಅಲ್ವ ಸರ್? ಏನೋ ಮಾಡಿ ಸರ್. ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳೋಣ. ಈ ಹಿಂದೆ ಹಾಗಲಕಾಯಿ ಮತ್ತು ಮೆಣಸಿನ್ಕಾಯಲ್ಲಿ ಪರಿಚಯ ಮಾಡ್ಕೊಂಡಿದ್ದೀವಿ ರೈತರನ್ನ, ಅರುಣ್ ಅಂತೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅರುಣ್ ಅಂತೇಳಿ, ಅದೇ ನಮ್ಮ ವೀಕ್ಷಕರಿಗೆ ಆಲ್ರೆಡಿ ಪರಿಚಯ ಇದ್ದೀರಾ ನೀವು. ಅದೇ ನೀವು ಈಗ ನಿಮ್ಮದೇ ತೋಟಕ್ಕೆ ಬಂದಿದ್ದೀವಿ, ಬಜ್ಜಿ ಹಾಕಿದ್ದೀರಿ. ವೆರೈಟಿ ಯಾವ್ದು ಸರ್ ಇದು? ಎಕೋನಿ ಸರ್. ಎಕೋನಿ ಅಲ್ವಾ ಸರ್? ಇದು 20 ಗುಂಟೆ ಪ್ರದೇಶದಲ್ಲಿ ಅಲ್ವಾ? ಹೌದು. ಎಷ್ಟು ಗಿಡ ನಾಟಿ ಮಾಡಿದೆ ಸರ್ 20 ಗುಂಟೆನಲ್ಲಿದೆ? 3000 ಬರ್ಡ್ಸ್. ಅದೇ ನಮ್ಮ ವೀಕ್ಷಕರು ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾಯಿದ್ರು, ಹಳೆ ವೀಡಿಯೋಗಳು ಹಾಕಿದ್ದೀರಿ ನೀವು ಬಜ್ಜಿದು, ಹೊಸ ವೀಡಿಯೋ ಹಾಕಿ ಅಂತ. ಸರ್ 2.5 ತಿಂಗಳಿಗೆ ಆಲ್ಮೋಸ್ಟ್ ನೀವು ಹೇಳೋ ಡೇಟ್ ಪ್ರಕಾರ ಗಿಡ ತುಂಬ ಹೈಟ್ ಆಗಿಬಿಡಿದೆಯಲ್ಲ, ಕಾರಣ ಏನು ಅಂತ ಹೇಳ್ಬೋದು? ಆರ್ಗಾನಿಕ್ ಗೊಬ್ಬರಗಳು, ಅಂದರೆ ಸಾಯಿಲ್ ಅಪ್ಲಿಕೇಶನ್ ಜಾಸ್ತಿ ಮಾಡಿದ್ದೀರಲ್ಲ, ಫರ್ಟಿಲೈಸರು. ತುಂಬ ಈಗ ಹೈಟ್ ಆಗಿಬಿಟ್ರೆ ನಮಗೆ ಬೇಗ ನೆಟ್ ಹೌಸ್ಗೆ ಇದು ಟಚ್ ಆಗಿಬಿಟ್ರೇನು ನಮ್ಗೆ ವರ್ಕೌಟ್ ಆಗೋದಿಲ್ಲ ರೈತರಿಗೆ ಅಲ್ವಾ? ಹೌದೌದು. ಈಗ ಇನ್ನೂ ಎಷ್ಟನೇ ಕೊಯ್ಲು ಹಾರ್ವೆಸ್ಟ್ ಮಾಡ್ತಾ ಇದ್ದೀರಿ? ಈಗ 2ನೇ ಕೊಯ್ಲು. ಹೌದು. ಮೊದಲನೇ ಕೊಯ್ಲಲ್ಲಿ ಎಷ್ಟು ಸಿಕ್ಕಿತ್ತು ನಿಮಗೆ? 800 kg. ಈ ಕೊಯ್ಲಲ್ಲಿ ಇಳುವರಿ ಚೆನ್ನಾಗಿದೆ ಅಲ್ವಾ? ಇದೆ ಸರ್. ಐತೆ ನಮ್ಮ ರೈತರು ಇನ್ನೊಂದು ಮಾರುಕಟ್ಟೆ ಬೆಲೆಗಳು ಏನೇ ಇರ್ಬೋದು, ಈಗ ನಿಮಗೆ 10 ರೂಪಾಯಿಲಿ 20-30 ಸಿಗ್ಬೋದು, ಅದು ಮುಖ್ಯ ಅಲ್ಲ. ಈಗ ಬೆಳೆ ಚೆನ್ನಾಗಿ ಮಾಡೋದೇ ಇಂಪಾರ್ಟೆಂಟ್ ಅಲ್ವಾ? ಹೌದೌದು. ಈ ಕೊಯ್ಲಲ್ಲಿ ನಿಮಗೆ 20 ರೂಪಾಯಿ ಸಿಕ್ಕರು ನೆಕ್ಸ್ಟ್ ಕೊಯ್ಲಲ್ಲಿ ರೈಸ್ ಆಗ್ಬೋದು. ಹೌದು. 6 ಮಂತ್ ಇರ್ತೈತಲ್ಲ, 6 ರಿಂದ 8 ಮಂತ್ಸ್. 6ರಿಂದ ಇನ್ನೂ ನಿಮಗೆ ಈಗ ಇಳುವರಿ ಸ್ಟಾರ್ಟ್ ಆಗೋದ್ರಿಂದ ಕನಿಷ್ಠ ಪಕ್ಷ ಇನ್ನೂ 3 ತಿಂಗಳಾದ್ರೂ ಇಳುವರಿ ಹಾರ್ವೆಸ್ಟ್ ಮಾಡಿಸ್ಬೋದಲ್ವಾ? 3-4 ಮಂತ್ಸ್ ಮಾಡ್ಬೋದು, ಮಾಡಿದ್ರೇನೆ ಲಾಭ ಬರೋದು. ಹೌದು. ಈಗ ರೇಟ್ ಇಲ್ಲ ಅಂದ್ಬಿಟ್ಟು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ 15 ದಿವಸ ಆದಮೇಲೆ ರೇಟ್ ಬಂದರೂ ಏನೂ ಪ್ರಯೋಜನ ಇರೋದಿಲ್ಲ. ಹೌದು. ವೀಕ್ಲಿ 1 ಟೈಮ್ ಮದ್ದು ಹೊಡಿಬೇಕು, ಗೊಬ್ಬರ ಬಿಡಬೇಕು. ವೀಕ್ಲಿ 1 ಟೈಮ್ ಸ್ಪ್ರೇ ಮಾಡ್ತೀವಿ. ಹೌದೌದು. ವೀಕ್ಲಿ 1 ಟೈಮ್ ಪಕ್ಕ ಮಾಡಿ. ಇದು ಅತಿ ಹೆಚ್ಚು ಪ್ರಾಬ್ಲಮ್ ಅಂದರೆ ಏನು ಬರ್ತಾ ಇದ್ರಲ್ಲಿ ಬಜ್ಜಿನಲ್ಲಿ? ಟ್ರಿಪ್ಸು, ಮೈಟ್ಸು ರೋಗ, ಬೂದಿ ರೋಗ. ಈಗ ಬೇಸಿಗೆನಲ್ಲಂತೂ ಟ್ರಿಪ್ಸು ವಿಪರೀತ. ಹೌದೌದು. ಈ ಸಾರಿ ಟೆಂಪ್ರೇಚರ್ ಜಾಸ್ತಿ ಇದೆಯಲ್ಲ.
ಅದನ್ನಿಂದ ಹಾಂ. ಸೊ ಇದು 2 ಟೈಮ್ಸ್ ಮಾಡಿದ್ರಿ ನಾವು. ಏನು ವೀಕ್ಲಿಗೆ? ಹೌದು. ಹಾಂ. ಬರೀ ಟ್ರಿಪ್ಸ್ಗೆ ತೊಂದರೆ ಅಲ್ವಾ? ಟ್ರಿಪ್ಸ್ ಬೈಟ್ಸ್ ರೋಗ ಈಗ ಬರಲ್ಲ, ಮಳೆ ಬಿದ್ದರೆ ರೋಗ. ಹಾಂ. ನೀರು ನಾವು ಜಾಸ್ತಿ ಕೊಟ್ಟಾಗ ರೋಗ ಬರುತ್ತೆ. ಹಾಂ. ನೀರಾವರಿ ಎಲ್ಲ ಯಾವ ಥರ ಕೊಡ್ತೀವಿ ಸರ್? ನೀರು ಇದಕ್ಕೆ ಎಷ್ಟು ದಿವಸಕ್ಕೊಮ್ಮೆ ಕೊಡ್ತೀವಿ ನಾವು? ಹಾಂ. 4 ಡೇಸ್ಗೆ 1 ಅವರ್ ಅಷ್ಟೇ. ಹಾಂ, 1 ಅವರ್ ಅಷ್ಟೇ. ತುಂಬ ತೇವ ಮಾಡಿದ್ರು ರೋಗ ಜಾಸ್ತಿ ಆಗುತ್ತೆ. ತುಂಬ ತೇವ ಮಾಡಿದ್ರೆ ರೋಗ ಸ್ಟಾರ್ಟ್ ಆಗ್ತದೆ. ಇದು ಅರ್ಧ ಎಕರೆನಲ್ಲಿ ಮಾಡ್ತಿರಲ್ಲ, ನೆಟ್ ಹೌಸ್ಗೆ ಮತ್ತು ಗಿಡಕ್ಕೆ ಎಲ್ಲ ಗಿಡಕ್ಕೆ ಎಲ್ಲ ಖರ್ಚು ಎಷ್ಟು ಬಂದು ಸರ್? ಇದನ್ನೆಲ್ಲ ಒಂದು 2 lakhs. 2 lakhs ಆಗಿದೆ. ಆದರೆ ಔಷಧಿಗಳು ಜಾಸ್ತಿ ಆಯ್ತು ಸರ್. ಹಾಂ. ಮೆಡಿಸನ್ ವಿಪರೀತ ಅಲ್ವಾ? ಅದೇ ನನಗೆ ಒಂದು 70,000 ರಿಂದ 80,000 ಹಾಂ. ವೀಕ್ಲಿ 2 ಟೈಮ್ಸ್. ಬರೀ ಕಾಸ್ಟ್ಲಿ ಔಷಧಿಗಳಲ್ಲ. ಈಗ ಸದ್ಯಕ್ಕೆ ಮಾರುಕಟ್ಟೆ ರೇಟ್ಗಳು ಸ್ವಲ್ಪ ಪರವಾಗಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ರೈಸ್ ಆದರೆ ನಿಮಗೆ ಲಾಭ ಸಿಗುತ್ತೆ. ಹೌದೌದು. ಅಂದರೆ ಈಗ ಸದ್ಯದ ಮಾರುಕಟ್ಟೆನಲ್ಲಿ ನೀವು ಏನು ಹೇಳೋದಕ್ಕಾಗೋದಿಲ್ಲ, ಲಾಭ ಸಿಗುತ್ತಾ ಇಲ್ವ ಅಂತಲ್ವಾ? ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು, ಮಾಡೋದು ಮಾಡ್ತಾರೆ ರೈತರ ಕೃಷಿನೇ ಅಂದ್ರೆ ಹಾಗೆ ಅಲ್ವಾ? ನಿರೀಕ್ಷೆ ಇಟ್ಕೋಬೇಕು. ನಿರೀಕ್ಷೆ. ಹಾಂ. ಕೃಷಿ ಅಂದ್ರೇ ನಿರೀಕ್ಷೆ. ಹಾಂ. ಈಗ ಸಾಮಾನ್ಯವಾಗಿ ನನ್ನ ಗೊತ್ತಿರೋ ಪ್ರಕಾರ ಅತಿ ಹೆಚ್ಚು ಬಂಡವಾಳ ನಂಬಿಕೆ ಇಲ್ಲದೆ, ಗ್ಯಾರಂಟಿ ಇಲ್ಲದೆ ಇನ್ವೆಸ್ಟ್ ಮಾಡ್ತಾರೋದಂದ್ರೆ ರೈತರೇ ಕೃಷಿನಲ್ಲೇ ಅಂತ ಅನ್ಕೊತೀನಿ. ಯಾಕೆಂದರೆ ಇಂಡಸ್ಟ್ರಿಯಲಿಸ್ಟ್ 100 ರೂಪಾಯಿ ಹಾಕಿದ್ರೆ ಅವರು 100 ರೂಪಾಯಿ ಮತ್ತೆ ರಿಟರ್ನ್ 200 ರೂಪಾಯಿ ತೆಗೆಯೋದನ್ನು ಮೊದಲೇ ಪ್ಲ್ಯಾನ್ ಮಾಡಿರ್ತಾರೆ. ಕೃಷಿನಲ್ಲಿ ರೈತರು ಫಸ್ಟೇ ಪ್ಲ್ಯಾನ್ ಮಾಡೋದಕ್ಕಾಗಲ್ಲ, ಯಾಕೆಂದ್ರೆ ಹಾಕಿರೋ ಬಂಡವಾಳನೇ ಬರೋದು ಗ್ಯಾರಂಟಿ ಇರೋದಿಲ್ಲ. ನಾವು ಮಾಡಿದ್ರಲ್ಲ ನಿಮ್ಮಂಥವ್ರಲ್ಲ ಬದುಕೋಕ್ಕಾಗಲ್ಲ. ನಮ್ಮಂಥವ್ರೆ ಅಲ್ಲಿ ನಿಜ. ಈಗ ಸಿಟಿನಲ್ಲಿ ನಾವು ಬೆಳೆದು ಕೊಟ್ರೆ ತಾನೇ ತಿನ್ನೋದು. ಹೌದು. ರೈತರೆಲ್ಲ ಕರೆಕ್ಟಾಗಿ 3 ತಿಂಗಳು ಸ್ಟ್ರೈಕ್ ಮಾಡಿಬಿಟ್ರೆ ಏನಾಗುತ್ತೆ ದೇಶದ ಪರಿಸ್ಥಿತಿ? ಏನಾಗ್ತದೆ? ಅನ್ನನೇ ಇರಲ್ಲ ನಿಮಗೆ. ಹೌದು. ಒಬ್ಬರನ್ನೊಬ್ಬರನ್ನ ಬಡ್ಕೊಂಡು ಕಿತ್ಕೊಂತಿದ್ವಿ. ಹಾಂ. ಒಂದು ಜಮೀನು ಎಷ್ಟೀಗ? ಮಿನಿಮಮ್ ಅಂದ್ರೂ 50-60 ಲಕ್ಷ ಇದೆ ಕನಿಷ್ಠ ಅಂದ್ರೂ. ಸಂಬಳ ಸ್ಯಾಲ್ರಿಗೆ ಹೋಗೋರ್ಗೆ ಎಷ್ಟು ಕೊಡ್ತಾರೆ ಸ್ಯಾಲ್ರಿ? ಲೈಫ್ ಟೈಮ್ ದುಡಿದ್ರೂ 1 ಎಕರೆ ಬರೋದಿಲ್ಲ ಅವ್ರಿಗೆ. ಮತ್ತೆ ಹೇಳ್ತೀರಲ್ಲ. ಆಮೇಲೆ ನೀವು ಮಾರ್ಕೆಟ್ ಎಲ್ಲನೂ ಎಲ್ಲಿ ಹಾಕ್ತಿರಕ್ಕ? ಸರ್ ನಾವೆಲ್ಲ ಹೊಸೂರು, ಮಾಲೂರು. ಹಾಂ. ಇಲ್ಲಿಗೆ ಬರ್ತಾರೆ. ಹಾಂ. ಬಟ್ ಕಡಿಮೆ. ಮಾರ್ಕೆಟ್ಗಳ ಡಿಮ್ಯಾಂಡ್ ಜಾಸ್ತಿ ಆದರೆ ಇಲ್ಲಿಗೆ ಬರ್ತಾರಲ್ವ? ಹೌದೌದು. ಕಡಿಮೆನೂ ಎತ್ಕೊಂಡು ಹೋಗ್ತಾರೆ, ಕಡಿಮೆ ಇದ್ರೇನು. ಹಾಂ. ಬಟ್ ಗ್ರೇಡಿಂಗ್ ಜಾಸ್ತಿ ಮಾಡ್ತಾರೆ. ಕಂಪ್ನಿಗಳಿಗೆ ಆಗ್ತಾಯಿದ್ರು ಸರ್ ಈಗ? ಹೌದು, ಇವತ್ತು ಕಂಪ್ನಿಗೆ ಹಾಕೋಣ ಅಂತ. ಈಗ ಸದ್ಯಕ್ಕೆ ಸ್ವಲ್ಪ ರೇಟ್ಗಳು ಕಡಿಮೆ ಇರ್ಬೋದು. ಏನಿದೆ ಸರ್ ಈಗ ಪ್ರೈಸ್ ಕೆಜಿಗೆ? ಇವಾಗೆಲ್ಲ 25-30 ಇರ್ಬೋದು. ಹಾಂ. ಮಾರ್ನಿಂಗ್ 6 ಮಧ್ಯಾಹ್ನ 2 ಗಂಟೆ ಒಳಗೆ ಒಬ್ಬರೇ 600 kg ಕಟ್ ಮಾಡ್ತಾರೆ. ಇದು ಹಾರ್ವೆಸ್ಟ್ ಮಾಡ್ತಾರೆ? ಹೌದೌದು, ಒಬ್ಬರು. ಇಂಥವ್ರು ಇಬ್ಬರು ಇದ್ರೆ ಸಾಕು, 1 ಟನ್ ಆರಾಮಾಗಿ 2 ಗಂಟೆ ಒಳಗೆ ಕಟಿಂಗ್ ಮಾಡೋದು. ನಿಮಗೆ 600-700 ರೂಪಾಯಿ ಖರ್ಚು ಬರ್ಬೋದು ಅಷ್ಟೇ. ಅದರಲ್ಲಿ ಆರಾಮಾಗಿ ಮಾಡ್ತಾರೆ. ಈ ಥರ ಹಾರ್ಡ್ ವರ್ಕ್ ಇದ್ರೆ ನಿಮಗೆ ಲೇಬರ್ ಕಡಿಮೆ. ಇವು ಒಂದೊಂದು ಕಡೆ ಏನಾಗ್ತೈತೆ, 10 ಜನ ಬೇಕು, 10 ಜನ ಬೇಕು. ನೋಡ್ರಿ ಇವಾಗ ಮೂಟೆ ಅದು 30 kg ಮೂಟೆ ಒಬ್ಬರೇ ಎತ್ತಾರೆ, ಆರಾಮಾಗಿ ಎತ್ಕೊಂಡು ಹೋಗ್ತಾರೆ. ಬೇರೆ ಕಡೆ ಎಲ್ಲ ಲೇಡೀಸ್ ಎಲ್ಲ ಮೂಟೆ ಕೂಡ ಮುಟ್ಟಲ್ಲ, ಗಂಡಸರು ಬರ್ಬೋದು. ಹೌದೌದು, ಅವ್ರಿಗೆ 600 ರೂಪಾಯಿ.